ಇಲ್ಲಿ ನಾಶ ಆಗಿದ್ದು ಅನುಪಮ ಜೀವನ. ನೀನೇನು ಉತ್ತರ ಹೇಳ್ತೀಯೋ ನಿನ್ನ ಹೆಂಡತಿಗೆ ಹೇಳೋ. ಅನುಪಮ ಮುಖ ನೋಡಿದ್ರೆ ತಪ್ಪು ಮಾಡಿದೀನಿ ಅಂತ ಅನ್ಸುತ್ತಾ? ತಪ್ಪು ಮಾಡಿರೋನೇ ಮೌನವಾಗಿ ಮಾತು ಬರ್ದೆ ನಿಂತ್ಕೊಂಡಿದ್ದಾನೆ. ಆ ದೆವ್ವದ ಕತ್ತಿಗೆ ತಾಳಿ ಕಟ್ಟುವಾಗ ಈ ಮನೆ ದೇವತೆ ಅನುಪಮ ನಿನಗೆ ನೆನಪಿಗೆ ಬರ್ಲಿಲ್ವಾ? ನಾನು ದೆವ್ವ ಅಂತೂ ಅಲ್ಲ. ಸಾಯಿಸ್ಬಿಡ್ತೀನಿ. ನೀನ್ ಮಾತಾಡ್ಬೇಡ. ಒಳ್ಳೆ ಸಂಸಾರದಲ್ಲಿ ಕಿಚ್ಚ ಹಚ್ಚೋ ನಿನ್ನಂತ ಹೆಣ್ಣನ್ನ ಏನಂತಾರೆ ಗೊತ್ತಾ? ನನ್ನ ಬಾಯಲ್ಲಿ ಆತರ ಮಾತಾಡ್ಸ್ಬೇಡ. ನಾನ್ ನಿನ್ನ ಹತ್ರ ಮಾತಾಡ್ತಿಲ್ಲ. ನನ್ನ ಸೊಸೆಗೆ ಅನ್ಯಾಯ ಮಾಡಿರೋನ್ ಹತ್ರ ನ್ಯಾಯ ಏನು ಅಂತ ಕೇಳ್ತಾ ಇದ್ದೀನಿ. ತಲೆ ತಗ್ಗಿಸ್ಕೊಂಡು ಕಣ್ಣೀರ್ ಹಾಕಿ ನಿಂತ್ಕೊಳ್ಳೋ ಸಮಯ ಇದೆಲ್ಲ ಅನುಪಮ. ಕೇಳು, ಬಾಯಿ ಬಿಟ್ಟು ಕೇಳು. ನಿನಗೆ ಯಾಕೆ ಅನ್ಯಾಯ ಮಾಡ್ದ ಕೇಳು. ನಿನ್ನೆವರೆಗೂ ನೀನೇ ನನ್ನ ದೇವತೆ, ನೀನೇ ನನ್ನ ಪ್ರಾಣ ಅಂತ ಮಾತಾಡ್ದವನು ನಿನ್ನ ಸ್ಥಾನಕ್ಕೆ ಇನ್ನೊಬ್ಳನ್ನ ಯಾಕೆ ಕರ್ಕೊಂಬಂದಂತ ಕೇಳು. ಅನುಪಮ, ತಾಳಿ ಕಟ್ಟಬೇಕಾದ್ರೆ ತಲೆ ತಗ್ಸಿದ್ದೆ. ಅದು ನಿನ್ನ ಸಂಸ್ಕಾರ. ನಮ್ ಜೊತೆಗೆ ಬರ್ಬೇಕಾದ್ರೆ ಕಣ್ಣೀರು ಆಗ್ತಾ ಈ ಮನೆಗೆ ಕೋಟಿ ಆಸೆಯಿಂದ ಬಂದೆ. ಅದು ನಿನ್ನ ಪ್ರೀತಿ. ಇವಾಗ ನಿನ್ನ ಗಂಡ ನಿನಗೆ ಸಿಗ್ಬೇಕಾಗಿದ್ದ ಪ್ರೀತಿನ ಬೇರೆಯೊಬ್ಬರಿಗೆ ಹಂಚೋದಕ್ಕೆ ಸಿದ್ಧನಾಗಿ ನೀನೇನು ಮಾತಾಡಲ್ಲ ಅನ್ನೋ ಧೈರ್ಯದಿಂದ ಅವಳ ಕಿರುಬೆರಳು ಹಿಡ್ಕೊಂಡು ಈ ಮನೆ ಕರ್ಕೊಂಡು ಬಂದಿದ್ದಾನೆ. ಮಾತಾಡು ಅನುಪಮ, ಮಾತಾಡು. ಅಮ್ಮ, ಅಷ್ಟಕ್ಕೂ ಏನ್ ನಡೀತು ಅಂದ್ರೆ? ಬೇಡ ಬೇಡ ಬೇಡ. ನೀನು ಮತ್ತೊಂದು ಮದುವೆ ಮಾಡ್ಕೋಬೇಕು ಅಂತಿದ್ರೆ ಒಂದು ಮಾತು ನಮ್ಮ ಹತ್ರ ಕೇಳ್ಬೋದಾಗಿತ್ತು ಕಣೋ. ಈ ಗೋರನ ನೋಡ್ದೆ ನಾನು ನಿಮ್ಮಪ್ಪ ಕಣ್ಣು ಮುಚ್ಚಿಬಿಡ್ತಿದ್ವಿ. ಅಮ್ಮ, ಬೇಡ, ಕರಿಬೇಡ. ಅಮ್ಮ ಅಪ್ಪ ಅಂತ ನಮ್ಮನ್ನ ಕರಿಬೇಡ. ನೀನಿನ್ನು 100 ಕಾಲ ಸುಖ ಸಂತೋಷದಿಂದ ಬದುಕಬೇಕು ಅಂತ, ನೀನು ಹುಟ್ಟಿದ್ದಿನ ಆಯುಷ್ಯ ಹೋಮ ಮಾಡಿಸ್ಬೇಕು ಅಂತ ಪುರೋಹಿತ್ರನ್ ಬರೋ ಕೇಳಿದೆ. ಪುರೋಹಿತ್ರೆ, ಈ ಹೋಮ ಬೇಡ. ನನ್ನ ದೊಡ್ಡ ಮಗ ಸತ್ತು ಹೋಗಿದ್ದಾನೆ.
ಪಿಂಡ ಬಿಡ್ಬೇಕು, ತರ್ಪಣ ಬಿಡ್ಬೇಕು. ಇವತ್ತು ಅವನು ಹುಟ್ಟಿದ ದಿನ ಅಲ್ಲ, ಸತ್ತೋದ ದಿನ. ಅವನಿನ್ನು ಇಲ್ಲ ಇಲ್ಲ ಇಲ್ಲ. ಪಾರ್ವತಿ, ಪಾರ್ವತಿ, ನಿನ್ನೆವರೆಗೂ ನನ್ನ ದೊಡ್ಡ ಮಗ ಬದುಕೇ ಇದ್ದ. ಯಾವ ದುರ್ಬುದ್ಧಿ ಹುಟ್ಟತೋ ಏನೋ, ಬಂಗಾರದಂತ ನನ್ನ ಸೊಸೆಗೆ ಅನ್ಯಾಯ ಮಾಡ್ಬೇಕು ಅಂತ ಯೋಚನೆ ಯಾವಾಗ ಬಂತೋ ಆಗ್ಲೇ ಅವನ್ ಸತ್ತೋದ. ಬೇಗ ಶ್ರಾದ್ದ ಮಾಡಿ ಪುರೋಹಿತ್ರೆ. ಅಮ್ಮ, ಬದುಕಿರೋರ್ಗೆ ಪಿಂಡ ಪ್ರದಾನ ಅಂದ್ರೆ ಘಟ ಶ್ರಾದ್ದ ಮಾಡ್ಬಿಡಿ. ಬದುಕಿದ್ರು ಸತ್ತೋದಾಗೆ ಅಲ್ವಾ? ಅಮ್ಮ, ಅನುಪಮ್ಮ ಮೌನವಾಗಿರೋದು ಕೂಡ ಹೀಗಾಗೋದಕ್ಕೆ ಕಾರಣ. ಅವಳೇ ಕಾರಣ ಆಗ್ತಾಳೆ. ಗಂಡನೇ ತನ್ನ ಪ್ರಾಣ, ಅವನೇ ತನ್ನ ದೇವ್ರು ಅಂತ ಪೂಜೆ ಮಾಡಿದ್ದಕ್ಕೆ, ಪ್ರೀತಿ ಮಾಡಿದ್ದಕ್ಕೆ ಇದೇನಾ ಅವಳು ಕೊಡ್ಬೇಕಾಗಿರೋ ಪ್ರತಿಫಲ? ವರ ಕೇಳ್ಕೊ ಅಂತ ಬೇಡ್ಕೋಬೇಕಾ? ಮಕ್ಕಳಿಲ್ಲ ಅಂದ್ರು ನನ್ನ ಗಂಡನೇ ನನಗ್ ಮಗು ಸಮಾನ ಅನ್ಕೊಂಡು ಅವನ್ಗೆ ಎಲ್ಲ ಸೇವೆನೂ ಮಾಡಿದ್ಲು. ನಂಬಿದ್ಲು. ಅವಳು ನಂಬಿದ ಹಾಗೆ ನಿನ್ನ ಯಾರೂ ನಂಬಲಿಲ್ಲ. ಆದ್ರೆ ಅವಳನ್ನ ನಂಬಿಸಿ ಕತ್ತು ಕುಯ್ಬೇಕು ಅಂತ ಇನ್ನೊಬ್ಳ ಕತ್ತಿಗೆ ತಾಳಿ ಕಟ್ಟಿದ್ಯಾ ನೀನು. ಆ ಉಸಿರು ಸುಮ್ನೆ ಹೋಗಲ್ಲ ಕಣೋ. ನಂಬಿದವ್ರಿಗೆ ಮೋಸ ಮಾಡಿದ್ರೆ ನಾಶ ಆಗಿ ಹೋಗ್ತಾರೆ. ಪಾರ್ವತಿ, ಆತರ ಪಡಬೇಡ. ಇದು ಆವೇಶ ಅಲ್ಲ ರೀ. ನನ್ನನ್ನ ನಾನು ನಿಯಂತ್ರಿಸ್ಕೊಳಕ್ ಆಗ್ತಿಲ್ಲ. ಮನೆಯೊಳಗೆ ಕಾಲಿಟ್ಟಿದ್ಯಾರು? ಅವ್ರನ್ನ ಹೋಗೋದು ಕೇಳಿ. ಅವನ್ ಹಾಕೊಂಡಿರೋ ಹೂವಿನ ಹಾರ ನೋಡ್ತಿದ್ರೆ ಶವದ ಮೇಲೆ ಹಾಕಿರೋ ಹಾರದ ಕಾಣ್ತಿದೆ ನನಗೆ. ಅಮ್ಮ, ಬಾಯ್ ಮುಚ್ಚು. ನನ್ನ ಕರಿಬೇಡ ಅಂತ ಹೇಳ್ದೆ ತಾನೆ. ಇನ್ನೊಂದ್ಸಲ ನನ್ನ ಅಮ್ಮ ಅಂತ ಕರೆದ್ರೆ ಮಾತ್ರ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ನ ದೊಡ್ಡ ಮಗನ ನನ್ನಿಂದ ದೂರ ಮಾಡಿರೋ ಆ ದೇವ್ರೆ ಅವನ ಸ್ಥಾನದಲ್ಲಿ ದೊಡ್ಡ ಮಗಳನ್ನ ಕೊಟ್ಟಿದ್ದಾನೆ. ಈ ಮನೆ ದೊಡ್ಡ ಸೊಸೆ ಅನುಪಮನ ನಾನು ದತ್ತು ತಗೋತಾ ಇದ್ದೀನಿ. ನನ್ನ ಮಗ ಮಾಡಿರೋ ಅನ್ಯಾಯಕ್ಕೆ ನಾನು ನ್ಯಾಯ ಕೊಡಕ್ಕಾಗ್ಲಿಲ್ವೇನೋ, ಆದ್ರೆ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ. ತನ್ನ ಸ್ಥಾನಕ್ಕೆ ಇನ್ನೊಬ್ಳನ್ನ ಕರ್ಕೊಂಡ್ ಬಂದ್ರು ಕಣ್ಣು ತುಂಬ ನೀರು ತುಂಬಿಕೊಂಡು ತನ್ನ ಗಂಡನ ಮೇಲಿರೋ ಪ್ರೀತಿನ ತೋರಿಸ್ತಿದ್ದಾಳೆ ಹೊರತು ಇದೇನು ಅಂತ ನಿನ್ನ ಒಂದು ಮಾತು ಕೂಡ ಕೇಳಲಿಲ್ಲ ಕಣೋ. ಇದೇನಾ ನೀವು ಬೆಳೆಸಿದ ರೀತಿ ಅಂತ ನನ್ನ ಕಡೆ ಅಸಹ್ಯವಾಗಿ ಒಂದು ಸಲ ಕೂಡ ನೋಡ್ಲಿಲ್ಲ ಕಣೋ. ಇದಕ್ಕಿಂತ ಒಳ್ಳೆ ರೀತಿಲಿ ಬೆಳೆದ ಮಗಳು ಸೊಸೆ ಎಲ್ಲಿ ಸಿಗ್ತಾಳೋ ನನಗೆ? ಅದಕ್ಕೆ ಇವತ್ತಿನಿಂದ ಅನುಪಮ ನನ್ನ ಅಮ್ಮ ಅಂತ ಕರಿಬೇಕು. ಇವಳೇ ಈ ಮನೆ ದೊಡ್ಡ ಮಗಳೇ. ನಾನ್ ತಪ್ಪು ಮಾಡಿರೋದಕ್ಕೆ ನೀನ್ ಯಾವ ಶಿಕ್ಷೆ ಕೊಟ್ರು? ಮಾತಾಡ್ಬೇಡ ಅಂತ ಹೇಳ್ರಿ ಅವನ್ಗೆ. ಅವನ ಹೆಸರು ಕೂಡ ಕರೆಯೋದಕ್ಕೆ ನನಗಿಷ್ಟ ಇಲ್ಲ. ಹೊರಟೋಗು, ಮೊದ್ಲಿನಿಂದ ಹೋಗು ಅಂತ ಹೇಳಿ ಅವನ್ಗೆ.
ಈ ಮನೆ ಸೊಸೆಯಾಗಿ ಇಲ್ಲಿರೋ ಹಕ್ಕು ನನಗಿಲ್ವಾ? ಸಾಯಿಸ್ಬಿಡ್ತೀನಿ ಆ ಮಾತಂದ್ರೆ. ನನ್ನ ಅಳಿಯ ಶಿವರಾಮ್ ತಂಗಿ ಅಂತ ಇಷ್ಟೊತ್ತು ನಿನ್ನನ್ನ ಇಲ್ಲಿ ನಿಲ್ಲೋದಕ್ ಬಿಟ್ಟೆ. ನನ್ನ ಮಗನೇ ಇಲ್ಲ ಅಂದ್ಮೇಲೆ ನೀನೆಲ್ಲಿಂದ ಬರ್ತೀಯ? ನಿನಗಿಂತ ಮುಂಚೆನೆ 5 ವರ್ಷಗಳ ಹಿಂದೆ ಅನುಪಮಂಗೆ ಮದುವೆ ದಿನ ಪ್ರಮಾಣ ಮಾಡಿದ್ದ. ಈಗ ನಿನ್ ಕೈ ಹಿಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ ಅವನು ಹೇಳೋದೆಲ್ಲ ಸುಳ್ಳು, ಬೂಟಾಟಿಕೆ ಅಂತ. ನಾನೇನು ಕೇಳೋದಕ್ಕೂ ಸಿದ್ಧ ಇಲ್ಲ. ಅಮ್ಮ, ದಯವಿಟ್ಟು ನನ್ನ ಅಪಾರ್ಥ ಮಾಡ್ಕೋಬೇಡಮ್ಮ. ಅನುಪಮಗೆ ನಾನು ಅನ್ಯಾಯ ಮಾಡಲ್ಲಮ್ಮ. ಇಬ್ಬರಿಗೂ ನ್ಯಾಯ ಸಿಗ್ಬೇಕಂತಾನೆ. ಮಾತಾಡ್ಬೇಡ. ಮಾತಾಡ್ಬೇಡ. ನಿನಗೆ ಇಲ್ಲಿಂದ ಹೊರಟೋಗು ಅಂತ ಹೇಳಿದ್ದೋ ಇಲ್ವೋ? ಪುರೋಹಿತ್ರೆ, ಶ್ರಾದ್ದ ಕಾರ್ಯನ ನಡೆಸಿ. ಅಮ್ಮ, ಕ್ಷಮಿಸಿ ಅಮ್ಮ. ನನ್ನ ಮೊಮ್ಮಗಳು ಇಂಥ ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಇದು ಮದುವೆ ಅಲ್ಲ ಅಂತ ಅವಳ ಬಾಯಿಂದನೇ ಹೇಳಿಸ್ತೀನಮ್ಮ ನಾನು. ನಾನು ಹೇಗ್ ಹೇಳ್ತೀನಿ ತಾತ? ನನ್ ಗಂಡ ನನ್ ಕತ್ತಿಗೆ ತಾಳಿ ಕಟ್ಟಿ ನನ್ನ ಅವ್ರನ್ನ ಹೆಂಡತಿಯಾಗಿ ಮಾಡ್ಕೊಂಡಿದ್ದಾರೆ. ನಿಮಗ್ ಅಭ್ಯಂತರ ಇದ್ರು ಈ ಮದ್ವೆನ ಅಂತೂ ರದ್ದು ಮಾಡಕ್ಕಾಗಲ್ಲ. ಅಣ್ಣ ಅತ್ತಿಗೆಗೆ ವಿಚ್ಛೇದನ ಕೊಡದೇ ಇರುವಾಗ ಈ ಮದುವೆಗೆ ಅರ್ಥನೇ ಇಲ್ಲ. ಮಕ್ಳು ಹುಟ್ಲಿಲ್ಲ ಅನ್ನೋ ಒಂದು ಕಾರಣ ಸಾಕು. ವಿಚ್ಛೇದನ ಕೊಡೋ ಅಗತ್ಯನೇ ಇಲ್ಲ. ಯಾವ ಕೋರ್ಟಿಗೆ ಹೋದ್ರೂ ಸರಿ, ತೀರ್ಪು ನನಗ್ ನ್ಯಾಯ ಸಿಗೋ ಹಾಗೆ ಇರತ್ತೆ. ಹೇಳ್ದೆ ಕೇಳ್ದೆ ಬಂದವಳ ಹತ್ರ ಮಾತ್ಯಾಕೆ ಶಿವರಾಮ್? ತಂಗಿಗೋಸ್ಕರ ಹೆಜ್ಜೆನ ಮುಂದೆ ಇಟ್ರೆ ಈ ಮನೇಲಿ ನೀವ್ಯಾರು ಇರೋ ಅಗತ್ಯ ಇಲ್ಲ. ಒಬ್ಬ ಅಂತೂ ಈಗಷ್ಟೇ ಸತ್ತೋದ. ಪುರೋಹಿತ್ರೆ, ಮಂತ್ರೋಚ್ಚಾರಣೆ ಮಾಡಿ. ಬನ್ನಿ ಪುರೋಹಿತ್ರೆ.
ಬೇಜಾರ್ ಮಾಡ್ಕೋಬೇಡ, ಭಯ ಪಡ್ಬೇಡ. ನಾನಿದ್ದೀನಿ ಅನುಪಮ. ಜೀವನದಲ್ಲಿ ಅನ್ಕೊಳ್ದೇ ಇರೋ ಪರಿಣಾಮಗಳು ಎಷ್ಟು ಆಗ್ತಾ ಇರುತ್ತೆ. ಅರ್ಥ ಮಾಡ್ಕೋಬೇಕಾಗಿರೋದು ನೀನು. ಅವ್ರಿಗವ್ರೇ ನಿನ್ನ ಜೀವನ ಇಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ನೀನ್ ಯಾಕೆ ಧೈರ್ಯ ಕಳ್ಕೋಬೇಕು? ಹೃದಯದಲ್ಲಿ ಧೈರ್ಯ ಜೊತೆ ಗಟ್ಟಿಯಾಗಿರು. ಅನುಪಮ, ನಿಜವಾಗ್ಲೂ ನಿನ್ನ ಅನುಪಮನ ಸಂಬಂಧ ಇಲ್ದಿರೋರು ಬೇರೆಯವ್ರ ಜೊತೆ ಮಾತು ಕೂಡ ಆಡಬಾರ್ದು. ಹೋದವರು ವಾಪಸ್ ಬರಲ್ಲ ಅಂತ ನಿನಗ್ ನೀನೇ ಸಮಾಧಾನ ಮಾಡ್ಕೊಂಡು ಕಣ್ವರ್ಸ್ಕೋ. ನಾನಿರೋವರೆಗೂ ನಿನ್ ಜೀವನದಲ್ಲಿ ಯಾವ ಲೋಪನೂ ಇರೋದಿಲ್ಲ ಅನುಪಮ. ಏನ್ರಿ ಅನುಪಮ ಹೀಗೆ ಅಳ್ತಾ ಇದ್ರೆ ಸಮಾಧಾನ ಮಾಡದೆ ಸುಮ್ಮನೆ ನೋಡ್ತಿದ್ದೀರಲ್ಲ? ಸಮಾಧಾನ ಮಾಡ್ಕೊಳಕ್ ನನಗೆ ಇನ್ನೂ ಎಷ್ಟೋ ದಿನ ಬೇಕು. ಇನ್ನು ಅನುಪಮ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನೀವೆಲ್ಲ ಯಾಕೆ ಹೀಗಿದ್ದೀರಾ? ಏನಾಯ್ತು ಅಂತ ನನ್ಗೇನು ಅರ್ಥ ಆಗ್ತಿಲ್ಲ. ಅಂದ್ರೆ ನಿಜವಾಗ್ಲೂ ಅಣ್ಣನ್ನ ಯಾರೋ ನಿನ್ ಗಣ್ಣ? ನೀನೊಬ್ರೇ ನನ್ನ ಮಗ. ಈ ಕ್ಷಣದಿಂದ ಅನುಪಮ ನನ್ನ ಮಗಳು. ಅಮ್ಮ, ಕೋಪದಲ್ಲಿ ನೀನು ಎಷ್ಟೇ ಬೈದ್ರು ಸುಮ್ಮನೆ ಇರ್ತೀನಿ. ಆದ್ರೆ ಹೀಗೆ ಯಾಕೆ ಮಾಡ್ಬೇಕಾಯ್ತು ಅಂತ ಒಂದ್ಸರಿ ನಾನು ಹೇಳೋದನ್ನ ಕೇಳಮ್ಮ. ಇನ್ನೇನು ಹೇಳ್ಬೇಡ. ಹೊರಟೋಗಿ ಇಲ್ಲಿಂದ.